ವೀಕ್ಷಕರೇ, ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ನಾನು ಶೀತಲ್. ಐತಿಹಾಸಿಕ ತಿಪಟೂರಿನ ಗಣೇಶ ವಿಸರ್ಜನಾ ಸಭೆಯ ಹಿನ್ನೆಲೆಯಲ್ಲಿ ಶಾಸಕ ಕೆ ಷಡಕ್ಷರಿಯವರ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ತಿಪಟೂರಿನಲ್ಲಿ ನಡೆಯಲಿರುವ 95ನೇ ವಿಶ್ವವಿಖ್ಯಾತಿ ಶ್ರೀ ಸತ್ಯಗಣಪತಿ ಗಣೇಶೋತ್ಸವ ಕಾರ್ಯಕ್ರಮದ ಸಲುವಾಗಿ ಇಂದು ನಗರದ ಕಲ್ಪತರು ಕಾಲೇಜು ಆವರಣದಲ್ಲಿ ನಗರದ ಹಲವು ಸಮಾಜದ ಮುಖಂಡರುಗಳೊಂದಿಗೆ ಶಾಂತಿ ಸಭೆಯನ್ನ ಶಾಸಕರಾದ ಕೆ ಷಡಕ್ಷರಿಯವರ ನೇತೃತ್ವದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಯಮುನಾ ಧರಣೇಶ್, ತುಮಕೂರು ಹೆಚ್ಚುವರಿ ಅಧೀಕ್ಷಕರಾದ ಮರಿಯಪ್ಪ, ಡಿವೈಎಸ್ಪಿ ವಿನಾಯಕ ಶೆಟಗೇರಿ ಮತ್ತಿತರರು ಭಾಗಿಯಾಗಿದ್ದರು. ಮತ್ತು ಎರಡು ನಾನು ನಿಮ್ಮನ್ನು ಹೋದ್ಸಲೂ ಕೇಳಿದ್ದೆ, ಈಗಲೂ ಕೇಳ್ತಿರೋದು. ಗಣಪತಿನ ನಾನು ಇವ್ರಿಗೂ ಹೇಳಿದ್ದೀನಿ, ಇನ್ನೊಂದು ಶ್ರೀಕಂಠನ್ಗೆ, ನೀನು ನನಗೆ ಅದೆಲ್ಲ ಗೊತ್ತಿಲ್ಲ, 9:00 ಗಣಪತಿ ಎತ್ಬಿಡ್ಬೇಕು ಅಂತ, ಬಿಡೋದನ್ನು 12 ಗಂಟೆ ಒಳಗೆ ಬಿಡಬೇಕು ಅಂತ. ಯಾಕೆಂದರೆ ಒಂದ್ಸರಿ ಅನಾಹುತ ಆಯಿತು, ಯಾಕಾಯ್ತೋ ಹೆಂಗಾಯ್ತೋ ಅಂತ ಗೊತ್ತಿಲ್ಲ. ಜನ ಏನಂತಾರೆ, ತಪ್ಪಾಗಿ ಬಾರಿಸ್ತಾರೆ. ಅದರಿಂದ ಈ ಸರಿ ಕಡ್ಡವಾಗಿ ಹೇಳ್ತೀನಿ, 9:00 ಗಣಪತಿ ಎದ್ಬಿಡಿ. ನೀವು ರಾತ್ರಿ 12 ಗಂಟೆಗೆ ಬಿಡೋದು ಮಾಡಿ. ರಾತ್ರಿ 2:30-3 ಗಂಟೆ ಆದರೂ ಬಿಡಲ್ಲ, ಭಾಳ ಲೇಟ್ ಮಾಡ್ತೀರಿ, ಬೇಡ, ಬಂದರಿಗೂ ಅನಾನುಕೂಲ ಆಗ್ತದೆ. ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್ ಮೇಕಪ್ ಸ್ಟುಡಿಯೋ ಮತ್ತು ಅಕಾಡೆಮಿ ಸ್ವಉದ್ಯೋಗ ಮತ್ತು ಸ್ವಾವಲಂಬನೆಯ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಗೃಹಿಣಿಯರಿಗೆ ಸುವರ್ಣಾವಕಾಶ. 35 ದಿನಗಳ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗಳು, ನುರಿತ ವೃತ್ತಿಪರ ತರಬೇತುದಾರರಿಂದ ತರಬೇತಿ ಆರಂಭವಾಗಿದೆ. HD ಮೇಕಪ್, ವಾಟರ್ ಪ್ರೂಫ್ ಮೇಕಪ್, ನೈಲ್ ಆರ್ಟ್, 15 ತರಹದ ಮೇಕಪ್ಗಳು, 15 ತರಹದ ಹೇರ್ ಸ್ಟೈಲ್, 15ಕ್ಕೂ ಹೆಚ್ಚು ಸ್ಯಾರಿ ಡ್ರೈಪಿಂಗ್ಗಳು ಸೇರಿದಂತೆ ಹಲವು ರೀತಿಯ ತರಬೇತಿಗಳು ಡಿಸೆಂಬರ್ 1ರಿಂದ ಆರಂಭವಾಗುತ್ತಿವೆ. 25,000 ರೂಪಾಯಿಗಳಿಗೆ 35 ದಿನಗಳ ಕಾಲ ವಿಶೇಷ ತರಬೇತಿ ಲಭ್ಯವಿದ್ದು ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. ಸ್ಥಳ ಕೋರ್ಟ್ ಹತ್ತಿರ ಮಿತ್ರ ಟವರ್, MG ರಸ್ತೆ, ಗುಬ್ಬಿ. ಮಧುಗಿರಿ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ಬಂಡೆ ಹೊಡೆಯುವಂತಹ ಜಾಗದಲ್ಲಿ ಜಿಲೆಟಿನ್ ಸ್ಫೋಟಗೊಂಡು ಇಬ್ಬರಿಗೆ ಗಂಭೀರ ಗಾಯವಾಗಿರುವಂತಹ ಘಟನೆ ನಡೆದಿದೆ. ಬಂಡೆ ಹೊಡೆಯುವ ಜಿಲೆಟಿನ್ ಸ್ಫೋಟಗೊಂಡು ಇಬ್ಬರಿಗೆ ಗಂಭೀರ ಗಾಯವಾಗಿರುವಂತಹ ಘಟನೆ ಮಧುಗಿರಿ ತಾಲೂಕಿನ ಕಸಬಾ ಹೋಬಳಿಯ ಡಿವಿಹಳ್ಳಿಯ ಪಂಚಾಯಿತಿ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಕ್ವಾರಿ ಜಾಗದಲ್ಲಿ ಬಂಡೆಗಳನ್ನು ಒಡೆಯಲು ಜಿಲೆಟಿನ್ ಇಟ್ಟು ಸ್ಫೋಟಗೊಳಿಸಲು ಸಜ್ಜಾಗಿದ್ದರು. ಜಿಲೆಟಿನ್ ಸ್ಫೋಟಿಸದೇ ಇದ್ದ ಕಾರಣ ಪರಿಶೀಲನೆಗೆ ಜಾಗರೂಕತೆಯಿಂದ ಮಂಜುನಾಥ್ ಹಾಗೂ ಕೊಟ್ಟಪ್ಪ ಜಿಲೆಟಿನ್ ನಿಷ್ಕ್ರಿಯಗೊಳಿಸಲು ಮುಂದಾದಾಗ ಏಕಾಏಕಿ ಜಿಲೆಟಿನ್ ಸ್ಫೋಟಗೊಂಡು ಪರಿಣಾಮ ಇಬ್ಬರಿಗೆ ಗಂಭೀರ ಗಾಯಗಳಾಗಿವೆ. ತಕ್ಷಣ ಅಲ್ಲಿದ್ದ ಕೆಲಸಗಾರರು ಮಧುಗಿರಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಸದ್ಯ ಮಧುಗಿರಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೋಲ್ ಲೋಡ್ ಮಾಡಿದ್ರು, ಲೋಡ್ ಮಾಡ್ಬೇಕಾದ್ರೆ ಅದು ಏಟ್ ಆಗಿರಲಿಲ್ಲ. ಈಗ ಇನ್ನೊಂದ್ಸರಿ ಹೋಲ್ ಹಾಕಿ ಮಾಡಕ್ ಹೋಗಿ ಆ ಥರ ಒಂಥರ ಮದ್ದು ಸಿಡಿದಿದೆ, ಸ್ವಲ್ಪ ನಮ್ಮ ಹುಡುಗನಿಗೆ ಏಟ್ ಆಗಿದೆ. ಏನು ಮಧುಗಿರಿ ತಾಲೂಕು ಡಿವಿಹಳ್ಳಿ ಗ್ರಾಮ ಪಂಚಾಯತಿ ಹೊಸಳ್ಳಿ ಹತ್ರ ಏನು ಬಂಡೆ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ರು. ಇಲ್ಲಿ ಮಂಜುನಾಥ್ ಅನ್ನೋರ್ಗೂ ಮತ್ತು ಕೊಟ್ಟಪ್ಪನವ್ರಿಗೂ ಮಾಲೀಕರು ಮತ್ತು ಕೆಲಸಗಾರರಿಬ್ಬರಿಗೂ ತೊಂದರೆ ಆಗಿದೆ. ಇದರಿಂದ ಅವ್ರಿಗೇನೇ ತೊಂದರೆ ಆದ್ರೂ ಕೂಡ ಏನು ಕಾನೂನು ಕ್ರಮವಾಗಿ ಏನೇನು ಅವ್ರಿಗೆ ಸಹಕಾರ ಎಲ್ಲ ಕೊಡಬೇಕು, ಸರ್ಕಾರದ ಕಡೆಯಿಂದ ಇರ್ಬೋದು, ಮತ್ತು ಅಲ್ಲಿ ಗಣಿಗಾರಿಕೆ ನಡೆಸತಕ್ಕಂಥ ಮಾಲೀಕರ ಕಡೆಯಿಂದ ಏನಿರಬೇಕು ಅದೆಲ್ಲ ಕೊಟ್ಟು ಅವ್ರಿಗೆ ಯಾವುದೇ ಕಾರಣಕ್ಕೂ ಅಪಾಯದಿಂದ ಅವ್ರನ್ನ ಸುರಕ್ಷತೆ ಕಡೆ ತಗೊಂಡೋಗುವಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೈ ಮುಗಿದು ಮನವಿ ಮಾಡ್ತೀನಿ. ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಗುಬ್ಬಿ, ಸುಂದರ ಗುಬ್ಬಿಯನ್ನ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ. ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ಮೂಲದಲ್ಲಿಯೇ ಹಸಿ ಕಸ, ಒಣ ಕಸವನ್ನಾಗಿ ವಿಂಗಡಿಸಿ ನಮ್ಮ ಸಿಬ್ಬಂದಿಗೆ ಸಹಕಾರ ಮಾಡಿ. ಹಸಿ ಕಸವನ್ನ ಮನೆಯಲ್ಲಿ ತಾವು ಸಾವಯವ ಗೊಬ್ಬರವನ್ನಾಗಿ ಮಾಡಿ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಒಣ ಕಸವನ್ನ ನಮ್ಮ ವಾಹನಕ್ಕೆ ನೀಡಿ ಹಾಗೂ ಎಲ್ಲೆಂದರಲ್ಲಿ ಕಸವನ್ನ ಬಿಸಾಡದೆ ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಹಾಗೂ ಸುಂದರ ಗುಬ್ಬಿಯನ್ನಾಗಿ ಮಾಡಲು ಸಹಕಾರ ನೀಡಬೇಕೆಂದು ಗುಬ್ಬಿ ಪಟ್ಟಣ ಪಂಚಾಯಿತಿಯಿಂದ ಕೋರಲಾಗಿದೆ.